ಅದು ಫೆಬ್ರವರಿ 17, 1987. ಆ ದಿನ ಪ್ರಶಾಂತವಾಗಿ ಹರಿಯುತ್ತಿದ್ದ ನೇತ್ರಾವತಿ ನದಿಯಲ್ಲಿ ಹದಿಹರೆಯದ ಯುವತಿಯ ಶವವೊಂದು ಸಿಕ್ಕಿತ್ತು. 39 ದಿನಗಳ ಹಿಂದೆ ಕಾಣೆಯಾಗಿದ್ದ ಆಕೆಯನ್ನ ಕಾಮುಕರು ತಮಗೆ ಮನಬಂದಂತೆ ಬಳಸಿ ಅವಳಿಂದ ಕೆಲಸ ಮಾಡಿಸಿಕೊಂಡು ಬೇಕು ಅನಿಸಿದಾಗ ಆಕೆಯನ್ನ ಒಬ್ಬರಾದ ಮೇಲೊಬ್ಬರು ಹುಲಿಯಂತೆ ಎರಗಿ ಮೇಲಿನಿಂದ ಕೆಳಗಿನವರೆಗೆ ಕಚ್ಚಿ ಕಚ್ಚಿ ಆಕೆ ಬೇಜಾರು ಎನಿಸಿದಾಗ ಕೈಕಾಲುಗಳನ್ನ ಕಟ್ಟಿ ಬಿಸಾಡಿ ಅದೇ ನೀರಿನಲ್ಲಿ ಕೈ ತೊಳೆದು ಹದಿಹರೆಯದ ಕನಸಿಗೆ ಅಂತ್ಯ ಹಾಡಿದ್ದರು. ಹೀಗೆ 39 ದಿನಗಳ ಕಾಲ ಕಾಮುಕರ ಸೆರೆಮನೆಯಲ್ಲಿ ಸಿಲುಕಿ ನರಳಾಡಿ ಸತ್ತವಳೆ ಪದ್ಮಲತಾ. ಅದಿನ್ನು ಎಳೆಯ ವಯಸ್ಸು. ಕಾಲೇಜಿಗೆ ಹೋಗುತ್ತಿದ್ದ ಪದ್ಮಲತಾ ಮೇಲೆ ಯಜಮಾನರ ಕಣ್ಣು ಬಿದ್ದಿತ್ತು. ಸಲಿಗೆ ಕತೆ ಹುಟ್ಟುವುದೇ ಇಲ್ಲಿಂದ ನೋಡಿ. ಈಕೆಯ ತಂದೆಯ ಹೆಸರು ದೇವಾನಂದ ಹೇಳಿ ಕೇಳಿ ಕಮ್ಯುನಿಸ್ಟ್ ಆಗಿದ್ದ. ಆಗ ಧರ್ಮಸ್ಥಳದಲ್ಲಿ ಚುನಾವಣೆಯ ಅಬ್ಬರ ಬಲು ಜೋರಾಗಿತ್ತು. ಇಡೀ ಉಜಿರೆ ಧರ್ಮಸ್ಥಳ ನನ್ನ ಹಿಡಿತದಲ್ಲಿ ಇರಬೇಕು ಎನ್ನುವ ಯಜಮಾನರ ಕನಸಿಗೆ ಸುಣ್ಣ ಎರಚಿದಂತೆ ಆಗಿತ್ತು. ಕಾರಣ ದೇವಾನಂದ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸಿದ್ದ. ಈ ಕಮ್ಯುನಿಸ್ಟ್ ದೇವಾನಂದನನ್ನ ಬೆಳೆಯೋಕೆ ಬಿಟ್ರೆ ಮುಂದೆ ನಮಗೆ ತೊಂದರೆ ಎಂದು ಅರಿತ ಯಜಮಾನರು ನಾಮಿನೇಷನ್ ಹಿಂಪಡೆಯುವಂತೆ ಸಂದೇಶ ಕಳುಹಿಸುತ್ತಾರೆ. ಅಷ್ಟೇ ಅಲ್ಲ, ಬೆದರಿಕೆಯನ್ನ ಹಾಕಿಸ್ತಾರೆ. ಆದ್ರೆ ದೇವಾನಂದ ಮಾತ್ರ ಇದಕ್ಕೆ ಹೆದರುವುದಿಲ್ಲ. ಇದರಿಂದ ಯಜಮಾನರ ಪಿತ್ತ ನೆತ್ತಿಗೇರಿತ್ತು. ಹೇಗಾದರೂ ಮಾಡಿ ಈತನನ್ನ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡಬೇಕು ಎಂದುಕೊಂಡಾಗ ಯಜಮಾನರ ಕಣ್ಣಿಗೆ ಬಿದ್ದಿದ್ದೇ ಹದಿಹರೆಯದ ಹೂವು ಪದ್ಮಲತಾ ಆಗ ತಾನೇ ಅರಳಿ ನಿಂತಿದ್ದ ಹೂವು ಕಣ್ರಿ. ಹೂವು ಮತ್ತು ಮುಳ್ಳು ಎರಡನ್ನ ಹೊಸಕಿ ಹಾಕಲು ಯಜಮಾನರು ಬೆರಳು ತೋರಿಸುತ್ತಿದ್ದಂತೆ ಯಜಮಾನರ ದಂಡುಪಾಳ್ಯ ಆಕೆಯ ಬಾಳನ್ನೇ ಕೊನೆಗೊಳಿಸಿ ಬಿಡ್ತಾರೆ. ಯಜಮಾನರ ಮೇಲೆ ಅನುಮಾನ ಬಂದು ದೇವಾನಂದ ಕಂಪ್ಲೇಂಟ್ ಕೊಟ್ಟರು ಕೂಡ ಯಜಮಾನರ ಹತೋಟಿಯಲ್ಲಿ ಇದ್ದ ಕೆಲ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿರುತ್ತಾರೆ. ಒಂದೇ ಒಂದು ಚುನಾವಣೆಯ ಚಿತ್ರಣವೇ ಈ ಪ್ರಕರಣ.